ನೀವೇನಾದ್ರೂ ಜಿಮ್ಗೆ ಹೋಗೋಕ್ಕೆ ಪ್ಲಾನ್ ಮಾಡ್ತಾ ಇರ್ತೀರಾ ಅಂದರೆ ಈ ವಿಡಿಯೋನ ಫುಲ್ ನೋಡಿ ಈಗಲೇ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ವೆಲ್ಕಮ್ ಟು ಡೇ 42 ಆಫ್ ಕಾಂಪಿಟೇಷನ್ ಪ್ರೆಪ್ ಸೀರೀಸ್. ನಾನು ಸುಮಾರು ಜನ ನೋಡಿರ್ತೀನಿ, ದುಡ್ಡಿರೋರು ಅಂದರೆ 1 ಇಯರ್ ಫುಲ್ ಒಂದೇ ಸಲ ಕಟ್ತಾರೆ, ಬಟ್ 1 ಮಂತ್ ಕೂಡ ಬರಲ್ಲ. ಇನ್ನೂ ಕೆಲವರು ಪಾಪ ಅವ್ರ ಹತ್ರ ದುಡ್ಡಿರಲ್ಲ, ಎಲ್ಲೋ ಅಡ್ಜಸ್ಟ್ ಮಾಡಿ ಕಟ್ತಾರೆ, ಬಟ್ ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಫಸ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಯಾರೇ ಆದ್ರೂ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಿ. ಅಂದರೆ ನೀವು ಹೋಗಿದ ತಕ್ಷಣ ನನ್ನ ಕೈಲಿ ಆಗುತ್ತೆ ಅಂದರೆ ನಿಮ್ಮ ಟೈಮಿಂಗ್ಸು ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟು ಇವಾಗ 1 ಇಯರ್ ನಿಮ್ಮ ಹತ್ರ ದುಡ್ಡು ಇರುತ್ತೆ ಅಂದರೆ ನೀವೇನೋ ಸೇವಿಂಗ್ ಮಾಡ್ಕೊಂಡಿರ್ತೀರಾ, ಹೋಗ್ಬಿಟ್ಟು ಕಟ್ಬಿಟ್ಟು ಈ ಕಡೆ ನೀವು ಜಿಮ್ಗೂ ಹೋಗೋಕ್ಕಾಗಲ್ಲ, ಆ ಕಡೆ ಮೆಂಬರ್ಶಿಪ್ ಅಮೌಂಟ್ನು ವಾಪಸ್ ಕೇಳೋದಕ್ಕಾಗಲ್ಲ. ಹೋಗಿದ ತಕ್ಷಣ ನೀವು ಅನ್ನೆಸರಿ ತಿಂಗಳನ್ನ ಅಂದರೆ ಏನು ಹೋಗಿದ ತಕ್ಷಣ ಹ್ಯಾಂಡ್ ಗ್ಲೋಸು ಅದು ಇದು ವೆಯ್ಟ್ ಲಿಫ್ಟಿಂಗ್ ಬೆಲ್ಟ್ಗಳು ಅದನ್ನೆಲ್ಲ ತೊಗೊಳೋದು ಫಸ್ಟು ಸ್ಟಾಪ್ ಮಾಡಿ. ಆಮೇಲೆ ಸಪ್ಲಿಮೆಂಟ್ಗಳನ್ನೆಲ್ಲ ಫಸ್ಟು ಸ್ಟಾಪ್ ಮಾಡಿ. ಫಸ್ಟು ನೀವು ರೆಗ್ಯುಲರ್ ಕನ್ಸಿಸ್ಟೆನ್ಸಿಯಿಂದ ಜಿಮ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿ, ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಲೆವೆಲ್ಗೆ ಏನು ಬೇಕು ಏನು ಬೇಡ ಅಂತ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಅಂದರೆ ಸುಮ್ಮನೆ ಇನ್ನೊಬ್ರು ಯೂಸ್ ಮಾಡ್ತಾ ಇರ್ತಾರೆ, ನಾನು ತೊಗೊಬೇಕು ಶೋಕಿಗೋಸ್ಕರ ತೊಗೊಳೋದನ್ನ ಬಿಟ್ಬಿಡಿ. ಫಸ್ಟು ಏನು ನಿಮ್ಗೇನು ಬೇಕು, ನಿಮ್ಗೇನು ನೆಸೆಸಿಟಿ ಇದೆ ಅದ್ರ ಮೇಲೆ ಮಾತ್ರ ಸ್ಪೆಂಡ್ ಮಾಡಿ. ಇನ್ನೊಂದು ಹೋಗಿದ ತಕ್ಷಣ ಸಪ್ಲಿಮೆಂಟ್ ತೊಗೊಂಡ್ಬಿಡ್ಬೇಕು, ಅದನ್ನೆಲ್ಲ ಮೈಂಡಿಂದ ತೆಗ್ದಾಕಿ. ಎಷ್ಟೊಂದು ಜನ ಮಾಡೋ ತಪ್ಪೆ ಅದು. ಹೋಗಿದ ತಕ್ಷಣ ಸಪ್ಲಿಮೆಂಟ್ಗಳನ್ನೆಲ್ಲ ತೊಗೊತಾರೆ, ಬಟ್ 1 ವಾರ ಕೂಡ ಯೂಸ್ ಮಾಡಲ್ಲ, ವೇಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು ಜಿಮ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಹೋಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ.